ರಾಷ್ಟ್ರೀಯ ಅಂಗಾಂಗ ದಾನ ದಿನದ ಅಂಗವಾಗಿ ರಾಜಾಜಿನಗರ ಇಎಸ್ಐಸಿ ವೈದ್ಯಕೀಯ ಕಾಲೇಜು ಹಾಗೂ ಮಾದರಿ ಆಸ್ಪತ್ರೆಯಲ್ಲಿ ಜನಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಸಲಾಯಿತು. ವೈದ್ಯಕೀಯ ವಿದ್ಯಾರ್ಥಿಗಳಿಂದ ಜಾಗೃತಿ ನಡಿಗೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನೀನು ಹೋದ ಮೇಲೆ ನಿನ್ನ ಜೀವ ಇನ್ನೂ ಕೆಲವರಲ್ಲಿ ಮುಂದುವರಿಯಲಿ ಎಂಬ ಘೋಷಣೆಗಳು ಮತ್ತು ಅರಿವು ಮೂಡಿಸುವ ಫಲಕಗಳೊಂದಿಗೆ ವಿದ್ಯಾರ್ಥಿಗಳು, ಅಧ್ಯಾಪಕರು ಮತ್ತು ಸಿಬ್ಬಂದಿ ವರ್ಗ ಆಸ್ಪತ್ರೆಯ ಆವರಣದಲ್ಲಿ ಕಾಲ್ನಡಿಗೆ ಜಾಥಾ ನಡೆಸಿದರು. ವೈದ್ಯಕೀಯ ವಿದ್ಯಾರ್ಥಿಗಳು ನಾಟಕದ ಮೂಲಕ ಅಂಗಾಂಗ ದಾನದ ಮಾನವೀಯ ಮುಖ, ಅವಶ್ಯಕತೆ ಮತ್ತು ಸಮಾಜದಲ್ಲಿ ಅದರ ಬದಲಾವಣೆಯ ಶಕ್ತಿ ಕುರಿತು ಜಾಗೃತಿ ಮೂಡಿಸುವ ನಾಟಕವನ್ನು ಪ್ರದರ್ಶಿಸಿದರು. ನಾಟಕದಲ್ಲಿ ಅಂಗಾಂಗ ದಾನದ ಸರಳ ಪ್ರಕ್ರಿಯೆ, ಅಂಗಾಂಗ ದಾನದಿಂದ ಆಗುವ ಪ್ರಯೋಜನ, ಪವಿತ್ರತೆ ಮತ್ತು ಅವಶ್ಯಕತೆಯನ್ನು ಪ್ರದರ್ಶಿಸಿದರು. ಪ್ರತಿ ವರ್ಷ ಭಾರತದಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಜನರು ಅಗತ್ಯ ಅಂಗಾಂಗ ಸಿಗದೆ ಸಾವನ್ನಪ್ಪುತ್ತಿದ್ದಾರೆ. ಒಬ್ಬ ದಾನಿಯಿಂದ 8 ಜನರ ಜೀವ ಉಳಿಸಲು ಸಾಧ್ಯವಿದೆ ಎಂಬುದರ ಅರಿವು ಮೂಡಿಸಲಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳು ಅಂಗಾಂಗ ದಾನದ ಶಪಥ ಮಾಡಿದರು. ಎಲ್ಲ ರೀತಿಯ ದಾನಗಳಲ್ಲಿ ಅಂಗಾಂಗ ದಾನವೇ ನಿಜವಾದ ಜೀವದಾನ ಎಂಬ ಸಂದೇಶವನ್ನು ಸಾರಲಾಯಿತು. ಕಾರ್ಯಕ್ರಮದಲ್ಲಿ ಅಂಗರಚನಾ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸೀಮಾ ಎಸ್ಆರ್, ವಿಧಿವಿಜ್ಞಾನ ಔಷಧ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವಿನಯ್ ಶೆಟ್ಟಿ, ಶಸ್ತ್ರಚಿಕಿತ್ಸಕ ಡಾಕ್ಟರ್ ಅರುಣ್ ಕುಮಾರ್, ಡಾಕ್ಟರ್ ಗಿರೀಶ್, ಡಾಕ್ಟರ್ ಮಲ್ಲಿಕಾರ್ಜುನ್ ಅಡಿಬಟ್ಟಿ, ಡಾಕ್ಟರ್ ಅಲಗಿರಿ, ಡಾಕ್ಟರ್ ಕಮಲಾ, ಡಾಕ್ಟರ್ ಶ್ಯಾಮಲಾ, ಡಾಕ್ಟರ್ ಚಿತ್ರಾ, ಡಾಕ್ಟರ್ ಅರ್ಚನಾ, ಡಾಕ್ಟರ್ ಮ್ಯಾಥ್ಯೂಸ್, ಡಾಕ್ಟರ್ ರಕ್ಷಿತ್, ಡಾಕ್ಟರ್ ರಾಮೇಶ್, ಡಾಕ್ಟರ್ ರಕ್ಷಿತ್, ಡಾಕ್ಟರ್ ದರ್ಶನ್ ಮತ್ತಿತರರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಸಚಿನ್ ಏನು ಎಲ್ಲ ಚೆನ್ನಾಗಿ ಹೋಗಿದೆ. ಈಗ ಯಾವುದೋ ಪುಣ್ಯಾತ್ಮನ ಲಿವರ್ನ ದಾನ ಮಾಡಿಬಿಟ್ಟು ಅದಕ್ಕೆ ನಾನು ಚೆನ್ನಾಗಿ ಓಡ್ತಾ ಇದ್ದೀನಿ. ಒಳ್ಳೆ ಕೆಲಸ ಆಯಿತು. ಸ್ಕೂಲ್ಗೆ ಹೋಗೋದು ನೋಡಿದ್ರಲ್ಲ ಸ್ನೇಹಿತರೆ, ಒಂದು ನಿರ್ಧಾರದಿಂದ ಹೆಂಗೆ ಹಲವಾರು ಮುಖಗಳ ಮೇಲೆ ನಾವು ನಗುವನ್ನು ನೋಡಬಹುದು. ಅದೇ ರೀತಿ ನಿಮ್ಮ ಒಂದು ನಿರ್ಧಾರದಿಂದ ಹಲವಾರು ಮುಖಗಳಲ್ಲಿ ಬೆಳಕು ಮೂಡಿಸಬಹುದು. ಆದ್ದರಿಂದ ಅಂಗದಾನದ ಪ್ರತಿಜ್ಞೆಯನ್ನು ನೀವೆಲ್ಲರೂ ತಾಳಬೇಕು. ನೀವು ಸತ್ತ ಮೇಲೆಯೂ ನಿಮ್ಮ ನೆನಪುಗಳು ಜೊತೆ ಸದಾ ಇರುತ್ತದೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸೀಮಾ ಅಂತ ಹೇಳಿ ಅಂಗಾಂಗ ರಚನಾ ಶಾಸ್ತ್ರದ ಮುಖ್ಯಸ್ಥೆ. ನಾವು ಇವತ್ತು ESI ಹಾಸ್ಪಿಟಲಲ್ಲಿ ಜನಜಾಗೃತಿಯ ಬಗ್ಗೆ ಅಂಗಾಂಗ ಡೊನೇಷನ್ ಅಂದರೆ ಆರ್ಗನ್ ಡೊನೇಷನ್ ಬಗ್ಗೆ ನಾವು ಜಾಗೃತಿನ ಮೂಡಿಸೋದಕ್ಕೋಸ್ಕರ ಇದನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ದಿನ ಆ್ಯಕ್ಚುಲಿ ಆಗಸ್ಟ್ 13ನೇ ತಾರೀಕು ನಾವು ಆರ್ಗನ್ ಡೊನೇಷನ್ ಡೇ, ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ. ಆದರೆ ನಾವು ಇಂಡಿಯಾದಲ್ಲಿ 3ನೇ ತಾರೀಕು ಆಚರಿಸ್ತಾ ಇದ್ದೀವಿ. ಯಾಕಂದರೆ ಇದು ಫಸ್ಟ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದು ಇಂಡಿಯಾದಲ್ಲಿ 1994ರಲ್ಲಿ ಸಕ್ಸಸ್ಫುಲ್ಲಾಗಿ ಆಗಸ್ಟ್ 3ನೇ ತಾರೀಕು ಮಾಡಿದ್ರಿಂದ ನಾವು ಇದನ್ನು ಇವತ್ತು ಆಚರಿಸ್ತಾ ಇದ್ದೀವಿ. ಸೊ ಈ ದಿನ ನಾವು ಇಲ್ಲಿ ಎಲ್ಲ ಜನರಲ್ಗೆ ಅಂದರೆ ಜನರಿಗೆ ಜನಜಾಗೃತಿ ಕಾರ್ಯಕ್ರಮ ಅಂತ ನಾವು ಇಟ್ಕೊಂಡು ಅವರಿಗೆ ಜನರಲ್ಲಿ ಏನು ತಪ್ಪು ಕಲ್ಪನೆ ಇದೆ ಅಂಗಾಂಗ ಡೊನೇಷನ್ ಬಗ್ಗೆ, ಅಂದರೆ ಯಾರು ಡೊನೇಷನ್ ಮಾಡ್ಬೋದು, ಮೆದುಳು ನಿಷ್ಕ್ರಿಯ ಆದಾಗ ಯಾವಾಗ ಮಾಡ್ಬೋದು, ಸೊ ಇದ್ರ ಬಗ್ಗೆ ಮತ್ತು ಎಲ್ಲಿ ಅವರು ಅದನ್ನು ಯಾವ ಪೋರ್ಟಲಲ್ಲಿ ಅವರು ಇದನ್ನು ಡೊನೇಷನ್ ಬಗ್ಗೆ ಸಿಗುತ್ತೆ ಮಾಹಿತಿ, ಎಲ್ಲಿ ರಿಜಿಸ್ಟ್ರ್ ಮಾಡ್ಕೋಬೇಕು, ಯಾರ್ಯಾರು ರಿಜಿಸ್ಟ್ರ್ ಮಾಡ್ಕೋಬೋದು, ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡೋದಕ್ಕೋಸ್ಕರ ನಾವಿಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಸೊ ಇದನ್ನು ಎಲ್ಲ ಜನರು ಇದ್ರ ಬಗ್ಗೆ ಅವೇರ್ನೆಸ್ ತೊಗೋಬೇಕು. ಯಾಕಂದರೆ ಒಬ್ಬರು ಮೆದುಳು ನಿಷ್ಕ್ರಿಯ ಆದಂಥ ವ್ಯಕ್ತಿ 8 ಜನರಿಗೆ ಜೀವದಾನ ಮಾಡ್ಬೋದು. ಸೊ ಇದನ್ನು ಮೂಡಿಸೋದಕ್ಕೋಸ್ಕರ, ಅರಿವನ್ನು ಮೂಡಿಸೋದಕ್ಕೋಸ್ಕರ ಈ ಕಾರ್ಯಕ್ರಮನ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಹೌದು. ಇಲ್ಲ ಏಜ್ ಲಿಮಿಟ್ ಅಂತ ಏನೂ ಇಲ್ಲ. 18 ವರ್ಷದ ಮೇಲ್ಪಟ್ಟವ್ರು ಯಾರು ಬೇಕಾದರೂ ಮಾಡ್ಬೋದು. ಈಗ ಕಿಡ್ನಿನ ಒಂದು ಕಿಡ್ನಿ ವರ್ಕ್ ಆದ್ರೂ ಮನುಷ್ಯ ಚೆನ್ನಾಗಿ ಜೀವನ ನಡೆಸ್ಬೋದು. ಸೊ ಕಿಡ್ನಿ ಡೊನೇಷನ್ನ ಯೂಶಲಿ ಏನು ಅದು ಕ್ಲೋಸ್ ಅಂದರೆ ಬ್ಲಡ್ ರಿಲೇಟಿವ್ನಲ್ಲಿ ಮಾತ್ರ ಮಾಡೋಕ್ಕೆ ಸಾಧ್ಯ. ಪ್ಲಸ್ ಅದು ಅವ್ರಿಗೆ ಅದು ಕೆಲವೊಂದು ಟೆಸ್ಟ್ಗಳನ್ನ ಮಾಡಿ 2 ಕಾಂಪಿಟಬಿಲಿಟಿ ಇದೆ ಅಂತಂದರೆ ಮಾತ್ರ ಮಾಡ್ತಾರೆ.
ಸೊ ಇನ್ನೊಂದು ಲಿವರು ಮನುಷ್ಯ ಬದುಕಿದ್ದಂಗೆ ಕಿಡ್ನಿ ಲಿವರ್ ಇವೆರಡನ್ನ ಮಾಡ್ಬೋದು. ಬಟ್ ಬೇರೆ ಯಾವುದೇ ಅಂಗಾಂಗಗಳನ್ನಾದ್ರೂ ಈಗ ಕಣ್ಣು, ಹಾರ್ಟು, ಪ್ಯಾಂಕ್ರಿಯಾಸು ಇದೆಲ್ಲ ನಾವು ಏನಿದ್ರು ಮೆದುಳು ನಿಷ್ಕ್ರಿಯ ಆದಾಗ ಮಾಡೋವಂಥದ್ದು. ಕಣ್ಣು ಮಾತ್ರ ನ್ಯಾಚುರಲ್ ಡೆತ್ ಆದಾಗೂ ಮಾಡ್ಬೋದು, ಇಲ್ಲ ಮೆದುಳು ನಿಷ್ಕ್ರಿಯ ಆದಾಗೂ ಮಾಡ್ಬೋದು. ಸೊ ಎರಡರಲ್ಲೂ ಕಣ್ಣು ಡೊನೇಟ್ ಮಾಡ್ಬೋದು. ಹೌದು. ಬಟ್ ಇದರಲ್ಲಿ ಆರೋಗ್ಯವಂತರಾಗಿರ್ಬೇಕು ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ, ಅಥವಾ ಅನಾರೋಗ್ಯದಿಂದ ಇದ್ರೂ ಕೂಡ ಅವರ ಅಂಗಾಂಗಗಳನ್ನ ಪಡೆಯಕ್ಕೆ ಸಾಧ್ಯತೆ ಇದೆಯಾ? ಹೇಳ್ತಾ ಇದ್ದಾರೆ ಅಂದರೆ ಅವ್ರಿಗೆ ಯಾವ ಅಂಗ ಇದಾಗಿರುತ್ತೆ ಅದು ಬಿಟ್ಟು ಬೇರೆ ಅಂಗಗಳು ಚೆನ್ನಾಗಿದ್ದರೆ ನಾವು ಅದನ್ನು ಡೊನೇಟ್ ಮಾಡ್ಬೋದು. ಸೊ ಈಗ ಕಣ್ಣು ಎಲ್ಲರೂ ಡೊನೇಟ್ ಮಾಡ್ಬೋದು. ಹಾಗೆಯೇ ಕೆಲವು ಈಗ ಲಿವರ್ ಚೆನ್ನಾಗಿರುತ್ತೆ, ಅವ್ರಿಗೆ ಕಿಡ್ನಿ ಡ್ಯಾಮೇಜ್ ಆಗಿರುತ್ತೆ, ಸೊ ಆವಾಗ ಅವರು ಲಿವರ್ನ ಕೊಡ್ಬೋದು. ಬಟ್ ತಪ್ಪು ಕಲ್ಪನೆ ಇಲ್ಲಿ ಜನರಿಗೆ ಏನಿದೆ ಅಂದರೆ ಅಂಗಾಂಗ ಡೊನೇಷನ್ ಯಾವಾಗ ಮಾಡ್ಬೋದು ಅಂದರೆ ಮೆದುಳು ನಿಷ್ಕ್ರಿಯ ಆದಾಗ, ಅಂದರೆ ಆಕ್ಸಿಡೆಂಟ್ ಆಗಿ ತಲೆಗೆ ಏಟು ಬಿದ್ದಿರ್ಬೋದು, ಅಥವಾ ಯಾವುದೋ ಒಂದು ಬೇರೆ ಕಾರಣದಿಂದ ಕೋಮಾಗಿ ಹೋಗಿರ್ಬೋದು. ಆವಾಗ ಕಮಿಟಿ ಇರುತ್ತೆ ಹಾಸ್ಪಿಟ್ಲಲ್ಲಿ, ಅವರು ಅದನ್ನು ಏನು ಮಾಡ್ತಾರೆ, ಡಿಸೈಡ್ ಮಾಡ್ತಾರೆ ಅವರು ಬ್ಲಡ್ ಡೆತ್ ಆಗಿದೆ, ಆ ಕೋಮಾಯಿಂದ ಇನ್ನು ಹೊರಗೆ ಬರೋದಿಲ್ಲ ಅಂತ. ಸೊ ಆವಾಗ ಅವರು ರಿಲೇಟಿವ್ಸ್ಗೆ ಆ ಆಪ್ಷನ್ನ ಕೊಡ್ತಾರೆ, ನೀವು ಅಂಗಾಂಗ ಡೊನೇಟ್ ಮಾಡ್ಬೋದು ಅಂತ. ಸೊ ಅಂಥ ಸಂದರ್ಭದಲ್ಲಿ ಅವರು ಅಂಗಾಂಗ ಡೊನೇಟ್ ಮಾಡ್ಬೋದು. ನ್ಯಾಚುರಲ್ ಡೆತ್ ಆದಾಗ ಕಣ್ಣು ಡೊನೇಟ್ ಮಾಡ್ಬೋದು, ಸ್ಕಿನ್ನು ಡೊನೇಟ್ ಮಾಡ್ಬೋದು. ಸೊ ನ್ಯಾಚುರಲ್ ಡೆತ್ತಲ್ಲಿ ಏನಾಗುತ್ತೆ ಅಂದರೆ ಹೃದಯ ನಿಂತೋಗುತ್ತೆ. ಸೊ ಒಂದು ಸತಿ ಹೃದಯ ನಿಂತೋದಾಗ ಎಲ್ಲ ಅಂಗಗಳಿಗೆ ರಕ್ತ ಹೋಗಲ್ಲ. ಸೊ ರಕ್ತ ಹೋಗದೆ ಇರಾಗ ಅದು ನಿಷ್ಕ್ರಿಯ ಆಗುತ್ತೆ. ಆದರೆ ಬ್ರೈನ್ ನಿಷ್ಕ್ರಿಯ ಆದಾಗ ಏನಾಗುತ್ತೆ, ಹೃದಯ ವರ್ಕ್ ಆಗ್ತಾ ಇರುತ್ತೆ. ಸೊ ಆವಾಗ ಬ್ಲಡ್ಡು ಎಲ್ಲ ಕಡೆಗೂ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ, ಎಲ್ಲ ಅಂಗಗಳಿಗೂ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಮೆದುಳು ನಿಷ್ಕ್ರಿಯ ಆದಂಥ ಪರ್ಸನಲ್ಲಿ ನಾವು ನೋಡೋದಕ್ಕೆ ಅವಕಾಶ ಇರುತ್ತೆ. ಹೌದು. ಹೌದು ಹೌದು. ಇಲ್ಲ, ಆ ಥರ ಯಾವುದೇ ಒಂದು ಅಪನಂಬಿಕೆನ ಇಟ್ಕೋಬೇಡಿ. ಸೊ ಸತ್ತ ನಂತರ ಅದು ಮಣ್ಣಿಗೆ ಹೋಗೋದೆ ಇಲ್ಲ ಬೆಂಕಿಗೆ ಹೋಗೋದೇನೆ. ಆದರೆ ನೀವು ದಾನ ಮಾಡಿದ್ರೆ ಅದರಿಂದ ಒಂದು 8 ಜನಕ್ಕೆ ನಾವು ಜೀವ ಕೊಟ್ಟಂಗಾಗತ್ತೆ. ಸೊ ಈಗ ರೀಸೆಂಟಾಗೂ ನೋಡಿರ್ಬೋದು, ಕೆಲವೊಂದು ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಸೊ ನಾವು ನೋಡಿದ್ದೇವೆ, ಪೂರ್ತಿ ಅರ್ಧ ಕೈನೇ ಈಗ ಇದನ್ನು ಕಸಿ ಮಾಡಿದ್ದಾರೆ. ಸೊ ಈ ಥರ ಕೆಲವೊಂದು ಸಂದರ್ಭಗಳು ಇದೆ. ಸೊ ಜನರು ಇದರಿಂದ ಹೊರಗೆ ಬರಬೇಕು. ಸೊ ಯಾವತ್ತಿದ್ರೂ ಮಣ್ಣಿಗೆ ಹೋಗೋದೇ ನಮ್ಮ ಬಾಡಿ. ಸೊ ಅದರಿಂದ ಹೊರಗೆ ಬಂದು ತುಂಬ ಜನಕ್ಕೆ ಒಂದು ಲೈಫನ್ನು ಕೊಟ್ಟರೆ ಅದು ಒಂದು ಮಹಾದಾನ ಆಗುತ್ತೆ. ಎಲ್ಲ ದಾನಕ್ಕಿಂತ ಮಹಾದಾನ ಆಗುತ್ತೆ ಅಂಗಾಂಗ ದಾನ.